संक्रांति आएगी मारा तुरतो दिल में दिल गिरा तो बितो बितो ಎಳ್ಳು ಬೆಲ್ಲಂದು ಬೇರ್ಗೆ ಆಯಿತು ಲೇನೆ ದೇನಕ್ಕೆ ಭಾಗ್ಯ ಆಯಿತು ಭಾಗ್ಯ ಆಯಿತು ಮಾರ್ಗೆ ಆಯಿತು ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು ಅದೇನೇ ಬಂದು ಸರಿಯಾಗಿ ಆಡಕ್ ಬಂದ್ರೆ ಆಡು ಇಲ್ಲಂದ್ರೆ ಸುಮ್ಮನಿರು. ಏನ್ ಅರ್ಧ ಕನ್ನಡ ಅರ್ಧ ಉರ್ದುನ ಮಿಕ್ಸ್ ಮಾಡಾಡ್ತೀಯಲ್ಲ. ಇಲ್ಲ ನೆಟ್ಟು ಕನ್ನಡ ಆಡು ಇಲ್ಲ ನೆಟ್ಟಿಗೆ ಉರ್ದುನಾದ್ರೂ ಆಡು, ಕೇಳಕ್ಕಾದ್ರೂ ಹಿತವಾಗಿರುತ್ತೆ. ಅದನ್ನ ಬಿಟ್ಟು ಎರಡನ್ನೂ ಕೂಡಿಸ್ಕೊಂಡು ಆಡ್ತಾಳೆ. ಅಜ್ಜಿ ನಮ್ದಕ್ಕೆ ಏನ್ ಮಾಡ್ಲಿ, ನಮ್ದಕ್ಕೆ ಹಾಡಿಗೆ ಆಡಕ್ಕೆ ಬರೋದು ಹಿಂಗೆ ಬರೋದು. ನಮ್ದಕ್ಕೆ ಏನು ಮಾಡ್ಲಿ ಹೇಳಿ? ಯಾಕೆ ಅಕ್ಕ ನಮ್ದಕ್ಕೆ ಹಾಡಿಗೆ ಕೇಳಿ, ನಿಮ್ದಕ್ಕೆ ಹೀಗೆ ನಗ್ತಿದ್ದೀರಲ್ಲ ಯಾಕೆ? ನಮ್ದಕ್ಕೆ ಹಾಡಿಗೆ ಚೆನ್ನಾಗಿ ಆಡಿಲ್ವಾ? ಭಾರಿ ಪಸಂದಾಗ ಆಡ್ದೆ ಬಿಡಮನು. ನಿನ್ ಹಾಡು ಕೇಳಿದ್ರೆ ನಂಗೆ ನಗು ಬರ್ತಿತ್ತಷ್ಟೇ. ಸುಮ್ನಿರೆ ಚಂದ್ರಿ, ನೀನ್ ಮತ್ತೇಳಿ ಇನ್ನಷ್ಟು ನಗಸ್ಬೇಡ, ಸುಮ್ನಿರೆ. ಎಲ್ಲರೂ ಹಸೋ ಹಸೋ ಮಂಜೆ ಬಿ ಆತ ಎಕ್ ಟೈಮ್ ತಮ್ಮ ಮೈ ಬಿ ತುಮ್ನ ಬೇಕೋ ಹಸ್ತು. ಏನೋ ಅಂದಿದ್ದು ಕನ್ನಡದಲ್ಲಿ ಮಾತಾಡೆ, ನಂಗೆ ನಿಮ್ಮ ಭಾಷೆಲಿ ಹೇಳೋದು ಗೊತ್ತಾಗ್ಬೇಕಲ್ಲ, ಅದೇನು ಅಂತ ಕನ್ನಡದಲ್ಲಿ ಸರಿಯಾಗಿ ಹೇಳು ನೆಟ್ಟಿಗೆ. ಅಯ್ಯ ಅತ್ತೆ, ಆ ಬಾನು ಹೇಳ್ತಿರೋದು ನಂಗೂ ಟೈಮ್ ಬಂದಾಗ ನಾನು ನಿಮ್ಮನ್ನ ನೋಡ್ಕೊಂತೀನಿ, ಈ ರೀತಿ ನಗ್ತಿದ್ದೀರಲ್ಲ ಅಂತ ಹೇಳ್ತಿದ್ದಾಳೆ ಅಷ್ಟೇ. ಇನ್ನೊಂದ್ಸತಿ ಹೇಳ ಬಾನು, ಕೇಳಕ್ ಹಿತವಾಗಿದೆ, ಹೇಳೆ ಇನ್ನೊಂದ್ಸತಿ ಹೇಳೆ. ಅಯ್ಯೋ ನಂಗೆ ಯಾವ ಹಾಡು ಬರಲ್ಲಪ್ಪ, ನೀವೇ ಹಾಡಿದ್ರೆ ನಮ್ದಕ್ಕೇನು ಕೇಳ್ಬಿಟ್ಟು ಹೋಗ್ತೀವಿ ಇಲ್ಲಿಂದ. ಅನ್ನಂಗೆ ಎಲ್ಲಿ ನಿಮ್ದಕ್ಕೆ ಸೊಸೆ ಕಾಣಿಸ್ತಿಲ್ಲ, ಇನ್ನು ನಿಮ್ದಕ್ಕೆ ಮನೆಯಲ್ಲಿ ಏನು ತಯಾರಿ ಏನು ಮಾಡಿಲ್ವೇ? ಅಯ್ಯೋ ನಮ್ ಗಂಗಾ ಇದ್ದಾಳೆ, ಎಲ್ಲದೂ ನಮ್ ಗಂಗಾ ನೋಡ್ಕೊಂತಾಳೆ. ಈಗ ನೋಡು ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಹೆಂಗ್ ರೆಡಿ ಮಾಡ್ತಾಳೆ ನಮ್ ಗಂಗಾ ಅಂತ. ಸರಿ ನಮ್ದಕ್ಕೆ ಇನ್ನ ಬರ್ತೀವಿ. ಸರಿ ಕಣೆ ಬನ್ನು, ಮಧ್ಯಾಹ್ನ ಊಟಕ್ಕೆ ನಿನ್ ಗಂಡ ಮಕ್ಳನ್ನೆಲ್ಲರೂ ಕರ್ಕೊಂಡು ನಮ್ಮನೆಗೆ ಬಂದ್ಬಿಡು. ಸರಿ ಆಯ್ತಾ? ಲೇವಾನು ಇನ್ನೊಂದ್ಸತಿ ಸಂಕ್ರಾಂತಿ ಹಾಡು ಹೇಳೋಗೆ ತುಂಬಾ ಚೆನ್ನಾಗಿ ಆಡ್ತೀಯ ಕಣೆ, ಇನ್ನೊಂದ್ಸತಿ ಆಡೆ ಪ್ಲೀಸ್ ಆಡೆ. ಅಯ್ಯೋ ನಂಗೆ ಆಡ್ಲಿಕ್ಕೆಲ್ಲ ಬರಲ್ಲ, ನಾನು ಹೋಗ್ತಿದ್ದೀನಿ ಅಷ್ಟೇ. ಸಂಕ್ರಾಂತಿ ಅತ್ತೆ ಕೇಳಿದ್ರ ಈ ಬಾನು ಹಾಡನ್ನ? ಅಯ್ಯೋ ನಂಗಂತೂ ನಕ್ಕು ತಡ್ಕೊಳಕ್ಕೆ ಆಗ್ತಿಲ್ಲ. ಇಲ್ಲಿ ನಮ್ ಗಂಗಾ ಇರ್ಬೇಕಿತ್ತು, ನಕ್ಕು ನಕ್ಕು ಸಾಕಾಗ್ತಿದ್ಲು ಕಣೆ. ಆ ಬಾನು ಹಂಗೆ ಮಾತಾಡೋದು ಹಂಗೆ ಹಾಡಾಡೋದು ಹಂಗೆ. ಅಯ್ಯಪ್ಪ ಒಳ್ಳೆ ಕಾಮಿಡಿ ಮಾಡ್ತಾ ಕಣೆ ಚೆನ್ನಾಗಿ. ಸರಿ ನಡೀರಿ, ಗಂಗಾ ಏನೇನ್ ಮಾಡ್ತಿದ್ದಾಳೆ ಒಳಕೋಗಿ ನೋಡೋಣ. ಸರಿ ಅಮ್ಮ ಆಯ್ತು, ನಡಿ ಹೋಗಿ ನೋಡೋಣ. ನೀವಿಬ್ರು ಬಂದು ಒಳಗಡೆ ಹಬ್ಬ ತಯಾರಿ ಏನಾದ್ರು ಮಾಡ್ಕೊಂತೀರಾ, ಇಲ್ಲ ಇಲ್ಲೇ ನಕ್ಕೊಂಡು ಆ ಬಾನು ಹಾಡನ್ನೇ ಕೇಳ್ಕೊಂಡು ನಿಂತ್ಕೊಂತೀರಾ? ಸರಿ ನಡಿಯಮ್ಮ ಬಂದ್ವಿ. ಕಸ ಗುಡ್ಸಾಯ್ತು, ಬೇಗ ಬೇಗ ನೀರ್ ಹಾಕಿ ರಂಗೋಲಿ ಹಾಕಿ ಮನೆ ಸ್ವಲ್ಪ ಅಲಂಕಾರ ಮಾಡ್ಬಿಟ್ರೆ ಸದ್ಯ ಆಮೇಲೆ ಬೇಗ ಸ್ನಾನ ಮಾಡಿ ರೆಡಿ ಆಗ್ಬೋದು. ಏನ್ ಮಾಡ್ತಿದೀಯ ಗಂಗಾ? ಇನ್ನು ಬರೀ ಕಸ ಗುಡಿಸಿ ನೀರ್ ಹಾಕಿದೀಯಾ ಅಷ್ಟೇ? ಅಲ್ಲ ಬೇಗ ಬೇಗ ಬಾಕ್ಲಿಗೆ ನೀರ್ ಹಾಕಿ ರಂಗೋಲಿ ಅದೆಲ್ಲ ಬಿಡಿಸಿ ನಿಮ್ಮ ಅತ್ತೆಯವ್ರಿಗೆ ಹೋಗಿ ಒಂಚೂರು ಸಹಾಯ ಮಾಡ್ಬಾರ್ದ? ಇನ್ನು ಇದ್ರಲ್ಲೇ ಇದೆಯಲ್ಲ. ಅಜ್ಜಿ ನಾನು ಅತ್ತೆ ಹತ್ರ ಹೋಗಿದ್ದೆ, ಅತ್ತೆ ಏನಾದ್ರೂ ಹೆಲ್ಪ್ ಮಾಡ್ಕೊಡ್ಬೇಕಂತ, ಅದಕ್ಕೆ ಅತ್ತೆನೇ ಹೇಳಿದ್ರು ಬೇಡ ಗಂಗಾ ಅಡ್ಗೆ ಮನೆದೆಲ್ಲ ಏನೈತೆ ಅದನ್ನೆಲ್ಲ ನಾವು ನೋಡ್ಕೊಂತೀವಿ, ನೀನ್ ಹೊರಗಡೆ ಹೋಗ್ಬಿಟ್ಟು ಕಸ ಗುಡಿಸಿ ಬಾಕ್ಲಿಗೆ ನೀರ್ ಹಾಕಿ ಪೂಜೆಗೆಲ್ಲ ರೆಡಿ ಮಾಡು, ಹಾಗೆ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸು ಅಂತ ಹೇಳಿ ಕಳ್ಸಿದ್ರು ಅಜ್ಜಿ. ಅದಕ್ಕೆ ಮನೆ ಇಲ್ಲಿ ಹೊರಗಡೆ ಕೆಲಸ ಮಾಡ್ತಿದ್ದೆ. ಆತರ ಹೇಳಿಲ್ಲ ಕಣೆ, ಇನ್ನು ನೀನು ಈ ಡ್ರೆಸ್ ಹಾಕೊಂಡಿದ್ಯಲ್ಲ ಒಳ್ಳೆ ಸೀರೆ ಗಿರೆ ಉಟ್ಕೊಂಡು ಲಕ್ಷಣವಾಗಿ ರೆಡಿ ಆಗ್ಬಾರ್ದಾ ಅಂತ ಹೇಳ್ತಿರೋದು. ಇನ್ನು ಈ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ರೆ ನೀನ್ ರೆಡಿ ಆಗೋದು ಯಾವಾಗ ಅಂತ ಮನೆಗೆ ಜನ ಬರ್ತಿರ್ತಾರೆ. ಅಯ್ಯೋ ಹೊಸ ಸೊಸೆ ನೋಡಪ್ಪ, ಇನ್ನ ಬರೀ ಯಾವ್ದೋ ಒಂದು ಡ್ರೆಸ್ ಹಾಕೊಂಡು ಮೂಲೆಯಲ್ಲಿ ಎಲ್ಲ ಕೆಲಸ ಮಾಡ್ತಿದ್ದಾಳೆ, ಆ ಹುಡುಗಿಗೆ ಇವತ್ತು ಫ್ರೀ ಆಗಿ ಬಿಟ್ಟಿಲ್ಲ ಅಂತ ನೋಡಿ ಆಡ್ಕೊಳ್ಳಲ್ವಾ? ಬೇಗ ಬೇಗ ಇದನ್ನ ಮುಗಿಸೋಗಿ ಸ್ನಾನ ಮಾಡ್ಕೊಂಡು ಬೇಗ ಸೀರೆ ಲಕ್ಷಣವಾಗಿ ಸೀರೆ ಉಟ್ಕೊಂಡು ರೆಡಿ ಆಗ್ಬಾ. ಸರಿ ಆಯ್ತು ಅಜ್ಜಿ. ಅಜ್ಜಿ ನಾನು ಹೋಗಿ ಬೇಗ ಕಲರ್ಸ್ ಮಾಡ್ತು ಬಂದಿದ್ದೀನಿ ಒಳಗಡೆ, ಬೇಗ ರಂಗೋಲಿ ಕಲರ್ಸ್ ತಗೊಂಡು ಬಂದ್ಬಿಡ್ತೀನಿ ಅಜ್ಜಿ. ಸರಿ ಕಣೆ, ಬೇಗ ಹೋಗಿ ತರಗು, ನಾನು ನೋಡ್ತೀನಿ ಹೆಂಗ್ ರಂಗೋಲಿ ಬಿಡಿಸ್ತೀಯಾ ಅಂತ. ನಮ್ ಸೌಮ್ಯ ಅಂತೂ ಮನೆ ಅಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ಲು ಗೊತ್ತಾ, ತುಂಬಾ ಚೆನ್ನಾಗಿತ್ತು ಕಣೆ. ಅವಳನ್ನ ಬಿಡಿಸ್ತಾಳೆ, ನೀನೊಂದು ಬಿಡಿಸು. ಸರಿ ಆಯ್ತು ಅಜ್ಜಿ. ಸೌಮ್ಯ ಸೌಮ್ಯ ಲೇ ಸೌಮ್ಯ ಬರೀಲಿ. ಅಕ್ಕಜ್ಜಿ ಈ ರೀತಿ ಕೂಗಾಡ್ತಿದೀಯಾ, ಏನು ಅಂತ ಹೇಳಜ್ಜಿ. ಕಣೆ ಬಾರಿ ಇಲ್ಲಿ ಹೇಳ್ತೀನಿ ವಸಿ. ಹೇಳು ಅಜ್ಜಿ ಏನು? ಅದೇ ಕಣೆ ನೀ ಮೊನ್ನೆ ಒಂದು ರಂಗೋಲಿ ಬಿಡಿಸಿದ್ದೆ ನೋಡು, ತುಂಬಾ ಚೆನ್ನಾಗಿ ಬಿಡಿಸಿದ್ದೆ ಕಣೆ. ಅದಕ್ಕೆ ಒಂದ್ ಕಡೆ ಗಂಗಾ ರಂಗೋಲಿ ಬಿಡಿಸ್ತಾಳೆ, ಇನ್ನೊಂದ್ ಕಡೆ ನೀನ್ ರಂಗೋಲಿ ಬಿಡಿಸು. ಗಂಗಾನು ಹೋಗಿ ಬೇಗ ರೆಡಿ ಆಗ್ಲಿ, ಯಾಕಂದ್ರೆ ಮನೆಗೆ ಹಬ್ಬಕ್ಕೆ ಜನ ಬರ್ತಿರ್ತಾರೆ, ನೋಡಿದ್ರು ಅಯ್ಯೋ ಹೊಸ ಮದ್ಲಿಂಗಿತ್ತಿಗೆ ಇನ್ನ ಮನೆ ಕೆಲಸನೇ ಮಾಡಿಸ್ತಿದಾರಲ್ಲಪ್ಪ ಅಂತ ಹೇಳಿ ಆಡ್ಕೊಂತಾರೆ. ಅದಕ್ಕೆ ನೀನೊಂದು ಅವಳೊಂದು ಅಂತ ಬಿಡಿಸಿದ್ರೆ ಬೇಗ ಆಗುತ್ತೆ, ಅದಕ್ಕೆ ಹೇಳ್ತಿರೋದು ನೀನೊಂದು ರಂಗೋಲಿ ಬಿಡಿಸು ಅಂತ. ರಂಗೋಲಿನ? ಅಯ್ಯೋ ದೇವ್ರೆ, ನಂಗೆ ರಂಗೋಲಿನೇ ಬಿಡ್ಸಕ್ ಬರಲ್ಲ. ಅವತ್ತು ನಮ್ಮಮ್ಮ ಹೇಳ್ದಂಗೆ ಗಂಗಾ ಬಿಡಿಸಿದ ರಂಗೋಲಿನ ನಾನ್ ಬಿಡಿಸ್ದೆ ಅಂತೇನೋ ಸುಳ್ಳು ಹೇಳಿ ಎಲ್ಲರಿಗೂ ನಂಬಿಸ್ಬಿಟ್ಟೆ. ಈಗ ಇವಜ್ಜಿ ರಂಗೋಲಿ ಬಿಡಿಸು ಅಂತ ಹೇಳ್ತಿದಾರಲ್ಲ, ಈಗ ಏನಪ್ಪ ಮಾಡೋದು? ಅಪ್ಪ ದೇವ್ರೆ ನೀನೇ ಕಾಪಾಡಪ್ಪ. ತಾಂಡ್ ಬಂದಿನ ಗಂಗಾ, ಒಂದ್ ತಾಂಡ್ ಬಾ ಬೇಗ ಇಲ್ಲಿ. ನಮ್ ಸೌಮ್ಯ ಒಂದ್ ರಂಗೋಲಿ ಬಿಡಿಸ್ತಾಳೆ, ನೀನು ಒಂದ್ ರಂಗೋಲಿ ಬಿಡಿಸು. ಇಬ್ರು ಬಿಡಿಸಿದ್ರೆ ಬೇಗ ಆಗುತ್ತೆ. ಅಜ್ಜಿ ಸರಿ ಆಯ್ತು, ಬಾ ಸೌಮ್ಯ ಬೇಗ ಬಿಡಿಸೋಣ ರಂಗೋಲಿ. ನಾವ್ ಯಾವ ರಂಗೋಲಿನ ಬಿಡಿಸ್
ಬಿಡಿಸಲ್ಲ. ನೀನ್ ಬಿಡಿಸು, ಯಾಕಂದ್ರೆ ನೀನ್ ಈ ಮನೆ ಸೊಸೆ, ಅದಕ್ಕೆ ನೀನ್ ಬಿಡಿಸ್ಬೇಕು. ಬಿಡಿಸು, ನಾನು ಯಾಕೆ ಬಿಡಿಸ್ಲಿ? ನಾನು ಇವತ್ತು ಬಿಡಿಸಲ್ಲ. ನಂಗೆ ಯಾವಾಗ ಇಷ್ಟ ಬರುತ್ತೋ ಅವಾಗ ಅಷ್ಟೇ ಬಿಡಿಸೋದು. ಅಲ್ಲ ಕಣೆ ಸೌಮ್ಯ, ನೀನು ನಾನು ಅವಾಗ್ಲಿಂದ ಅಷ್ಟೇ ಹೇಳ್ತಿದ್ದೀನಿ, ನನ್ನ ಮಾತಿಗೆ ಬೆಲೆನೇ ಇಲ್ವೇನೆ? ರಂಗೋಲಿ ಬಿಡಿಸಿ ಅಂತ ಹೇಳಿದ್ರೆ ಬರೀ ಹಂಗೆ ಅದು ಇದು ಅಂತ ಬರೀ ನಾಟಕ ಮಾಡ್ತಿದೆಯಲ್ಲ. ಬಿಡಿಸಿ ಒಂದು ರಂಗೋಲಿನ, ನಾನು ನೋಡ್ತೀನಿ ಹೆಂಗ್ ಬಿಡಿಸಿ ಅಂತ. ಈ ಮುತ್ಕಿ ಯಾಕೆ ಹಿಂಗ್ ಸಾಯ್ತಿದ್ದಾಳ? ಅಲ್ಲ, ಬರ್ದಲ್ಲೇ ಇರೋ ಕೆಲಸ ಮಾಡು ಮಾಡು ಅಂದ್ರೆ ಎಲ್ಲಿಂದ ಮಾಡೋದು? ನಂಗೆ ರಂಗೋಲಿನ ಬಿಡ್ಸಕ್ ಬರಲ್ಲ, ಮತ್ತೆ ಎಲ್ಲಿಂದ ಬಿಡ್ಸೋದು? ಅಯ್ಯೋ, ನಮ್ಮಮ್ಮ ಏನಾದ್ರೂ ಮಾಡಿ ಬರೀ ನನ್ನ ಸಿಗಾಕ್ಬಿಟ್ಟು ಎಲ್ಲ ಹೋಗ್ಬಿಡುತ್ತತ್ಲೆಗೆ. ಏನತ್ತೆ ಬಾರಿ ಹೇಳ್ತಿದ್ದೀರಾ ಏನೋ ರಂಗೋಲಿ ಹಾಗೆ ಹೀಗೆ ಅಂತ? ಅಯ್ಯೋ ಅದೇನೂ ಇಲ್ಲ ಕಣೆ. ಇವಳು ಸೌಮ್ಯಂಗೊಂದು ಗಂಗಾ ಒಂದು ರಂಗೋಲಿ ಬಿಡಿಸಿದ್ರೆ ಬೇಗಾಗುತ್ತೆ ಅಂತ ಸೌಮ್ಯಂಗೆ ಹೇಳ್ತಿದ್ದೆ ಅಷ್ಟೇ. ನೀನೊಂದು ರಂಗೋಲಿ ಬಿಡಿಸಿದ್ರೆ ಬೇಗಾಗುತ್ತೆ ಅಂತ. ಇವಳು ನೋಡಿದ್ರೆ ಆನು ಅಂತಿಲ್ಲ ಊನು ಅಂತಿಲ್ಲ ನೋಡಿ. ಅಯ್ಯೋ ಅತ್ತೆ, ನಮ್ಮ ಸೌಮ್ಯಂಗೆ ರಂಗೋಲಿ ಬಿಡ್ಸಕ್ಕೆ ಎಲ್ಲಿ ಬರುತ್ತೆ ಹೇಳ್ರಿ? ಅಲ್ಲ, ನಿಮ್ಗೆ ಗೊತ್ತಿಲ್ವಾ ಇದು? ನಮ್ಮ ಸೌಮ್ಯ ಯಾವತ್ತಾದ್ರೂ ರಂಗೋಲಿ ಇಟ್ಕೊಂಡು ಕೂತಿದ್ದಾಳ ಬಿಡ್ಸಕ್ಕೆ ಅಂತ? ಅದು ಅಲ್ದಲೆ ಓಸತಿ ಹಬ್ಬದಲ್ಲಿ ನಾನು ಕರೆದು ಬಾರೆ ಸೌಮ್ಯ ರಂಗೋಲಿ ಬಿಡ್ಸೋಣ ಅಂದ್ರೆ, ಇಲ್ಲ ಅತ್ತೆ ನಂಗೆ ರಂಗೋಲಿ ಬಿಡ್ಸಕ್ಕೆ ಬರಲ್ಲ, ಕಲ್ಕೋಬೇಕು ಹೇಗೆ ರಂಗೋಲಿ ಬಿಡಿಸ್ತಾರೆ ಅಂತ ಹೇಳಿದ್ಲು. ಮತ್ತೆ ನೀವು ಅವಳನ್ನ ಕರೆದು ಯಾಕೆ ರಂಗೋಲಿ ಬಿಡಿಸೋ ಅಂತ ಹೇಳ್ತಿದ್ದೀರಾ? ಅಯ್ಯ ಹೌದಲ್ವಾ? ಅಲ್ಲ ಕಣೆ, ಇವಳು ನಮ್ಮ ಗಂಗಾ ಮದುವೆ ಆಗಿ ಬಂದ ಮಾರನೇ ದಿವಸದಲ್ಲಿ ಅಂತ ಒಳ್ಳೆ ರಂಗೋಲಿ ಬಿಟ್ಟು ಬಣ್ಣ ಎಲ್ಲ ಹಾಕಿ ಎಲ್ಲ ಮಾಡಿದ್ಲಪ್ಪ. ನಾನೇ ಬಿಡಿಸಿದ್ದು ನನ್ನ ಕೈಯಾರೆ ಅಂತೆಲ್ಲ ಹೇಳಿದ್ಲಪ್ಪ. ಅದು ನೋಡಿ ನಾನು ಸೌಮ್ಯ ರಂಗೋಲಿ ಬಿಡಿಸೋದು ಕಲ್ಕೊಂಡಿದ್ದಾಳೆ, ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ಅಂತ. ಅದಕ್ಕೆ ಬಾರೆ ಗಂಗನ ಜೊತೆ ರಂಗೋಲಿ ಬಿಡಿಸು ಅಂತ ಹೇಳ್ತಿದ್ದೆ. ನೋಡು, ನಂಗೆ ಮೋಸ ಮಾಡಿದ್ಲ ಇವಳು. ಅಯ್ಯೋ ಅಜ್ಜಿ, ನಮ್ಮ ಮದುವೆ ಆದ ಮಾರನೇ ದಿವಸ ರಂಗೋಲಿ ಬಿಡಿಸಿದ್ ನಾನು, ರಂಗೋಲಿ ಬಿಡಿಸಿ ಅದಕ್ಕೆಲ್ಲ ಬಣ್ಣ ತುಂಬಿದ್ ನಾನು. ಸೌಮ್ಯ ನಿಂತ್ಕೊಂಡು ನೋಡ್ತಿದ್ಲ ಅಷ್ಟೇ. ಯಾರು ಹೇಳಿದ್ದು ನಿಂಗೆ ಸೌಮ್ಯ ರಂಗೋಲಿ ಬಿಟ್ಲು ಅಂತ? ಹಾ ಅಮ್ಮ, ಬಂದೆ. ನೀನೇ ಸುಮ್ಮನೆ ಹೇಳಿದ್ದು ನಾನೇ ರಂಗೋಲಿ ಬಿಟ್ಟೆ ಅಂತ. ಅಮ್ಮ ಬರ್ತಿದ್ದೇನೆ ತಡೆಯು. ಅಲ್ಲ, ಚಂದ್ರಕ್ಕೆ ಹೋಗಿದ್ದೆ ಕೇಳಿಸಿಲ್ಲ, ಈ ಹುಡುಗಿ ಅಮ್ಮ ಅಮ್ಮ ಅಂತ ಹೇಳಿ ಹೋದ್ಲಲ್ಲ. ಒಂದು ನೆಪ ಮಾಡ್ಕೊಂಡು ಹೋಗಿದ್ದಾಳೆ ಬಿಡ್ರಿ ಸೌಮ್ಯ. ಗಂಗಾ ಬೇಗ ರಂಗೋಲಿನ ಬಿಡ್ಸಮ್ಮ, ಬೇಗ ರಂಗೋಲಿ ಬಿಡಿಸಿ ನೀನು ಸೀರೆಗೆ ಉಟ್ಕೊಂಡು ಲಕ್ಷಣವಾಗಿ ರೆಡಿ ಆಗ್ಬಾ. ಸರಿ ಆಯ್ತು ಆಯ್ತು, ನಾನು ಬೇಗ ರಂಗೋಲಿ ಹಾಕಿ ಹೋಗ್ತೀನಿ. ನಡಿ, ನಾವು ಅಲ್ಲಿವರೆಗೂ ಗಿರ್ಜಾ ಏನ್ ಮಾಡ್ತಿದ್ದಾಳೆ ನೋಡೋಣ. ಎಲ್ಲ ಕಲರ್ಸ್ ಇದೆ, ಬೇಗ ರಂಗೋಲಿನ ಬಿಡಿಸ್ಬಿಡ್ತೀನಿ. ಅತ್ತೆ ನೋಡಿ ಅತ್ತೆ, ನಮ್ಮ ಗಂಗಾ ಎಂತ ಚೆನ್ನಾಗಿ ರಂಗೋಲಿ ಬಿಡಿಸಿದಾಳೆ ಅಂತ. ನೋಡಕ್ಕೆ 2 ಕಣ್ಣು ಸಾಲದು, ತುಂಬಾ ಚೆನ್ನಾಗಿ ಬಿಡಿಸಿದೀಯ ಕಣೆ ಗಂಗಾ. ಹೌದು ಕಣೆ ಗಂಗಾ, ಇಂಥ ರಂಗೋಲಿನ ನಮ್ಮ ಮನೇಲಿ ಯಾವತ್ತೂ ಬಿಡಿಸಿರ್ಲಿಲ್ಲ ಬಿಡಮ್ಮ, ಇದೇ ಫಸ್ಟ್. ತುಂಬಾ ಚೆನ್ನಾಗಿ ರಂಗೋಲಿ ಬಿಡಿಸಿದೀಯ ಕಣೆ. ನೋಡಕ್ಕೆ 2 ಕಣ್ಣು ಸಾಲ್ತಿಲ್ಲ, ಅಷ್ಟು ಚೆನ್ನಾಗಿ ಬಿಡಿಸಿದೀಯ ನೋಡವ ರಂಗೋಲಿನ. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. ಥ್ಯಾಂಕ್ ಯು ಅತ್ತೆ. ಸರಿ ಕಣೆ ಗಂಗಾ, ಹೋಗಿ ಬಿರ್ನೆ ರೆಡಿ ಆಗಿ ಬರೋಗು. ಸರಿ ಅಜ್ಜಿ, ಆಯ್ತು. ಅಲ್ಲ, ನಮ್ಮ ಗಂಗಾ ಎಷ್ಟು ಚೆನ್ನಾಗಿ ರಂಗೋಲಿ ಬಿಟ್ಟಿದ್ದಾಳೆ ಅಲ್ವೇನೆ? ರಂಗೋಲಿನ ಯಾರು ಬಿಡಿಸಿದ್ದು? ತುಂಬಾ ಚೆನ್ನಾಗಿ ಬಿಡಿಸಿದಾರಲ್ಲ, ಯಾರು ಬಿಡಿಸಿದ್ದು ಅತ್ತೆ ರಂಗೋಲಿನ? ನೀನು ಯಾರು ಬಿಡಿಸ್ತಾರೆ? ನಿನ್ನ ಸೊಸೆ ಬಿಡಿಸಿರೋದು, ಗಂಗಾ ಬಿಡಿಸಿರೋದು. ಎಷ್ಟು ಚೆನ್ನಾಗಿ ಬಿಡಿಸಿದಾಳೆ ನೋಡು. ಇಂಥ ರಂಗೋಲಿನ ನೀವಿಬ್ರು ಯಾವತ್ತೂ ಬಿಡಿಸಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಬಿಡಿಸಿದಾಳೆ. ಏನೋ 3D ಪ್ರಿಂಟ್ ಅಂತೆ, ತುಂಬಾ ಚೆನ್ನಾಗಿ ಬಿಡಿಸಿದಾಳೆ. ಹೋಗಿದ್ಯಾ ನೀನು? ಹೋಗಮ್ಮ, ನೀನು ರೆಡಿ ಆಗಿ ಬರೋಗು. ಇಬ್ರು ಹೋಗಿ ರೆಡಿ ಆಗಿ ಬೇಗ ಬರ್ರಿ, ದೇವಸ್ಥಾನಕ್ಕೆ ಹೋಗೋಣವಂತೆ. ಸರಿ ಅತ್ತೆ, ಆಯ್ತು. ಇನ್ನೇನು ಅಡುಗೆ ಕೆಲಸ ಎಲ್ಲ ಮುಗಿತ್ತು, ರೆಡಿ ಆಗಿ ಪೂಜೆ ಒಂದು ಮಾಡ್ಬಿಟ್ಟೆ, ಆಮೇಲೆ ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಬೋದು ನೋಡ್ರಿ. ಸರಿ, ಹೋಗಿ ಬೆನ್ನೆ ರೆಡಿ ಆಗಿ ಬರೋಗ್ರಿ. ನನ್ನ ಪ್ರೀತಿಯ ಎಲ್ಲ ಮುದ್ದು ಸಬ್ಸ್ಕ್ರೈಬರ್ಸ್ಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಎಲ್ಲ ಕೈ ಮರೆತು ಸಿಹಿಯಾದ ಬಾಂಧವ್ಯವನ್ನು ವೃದ್ಧಿಸೋಣ. ಹ್ಯಾಪಿ ಮಕರ ಸಂಕ್ರಾಂತಿ. ಇನ್ನೊಮ್ಮೆ ಹ್ಯಾಪಿ ಮಕರ ಸಂಕ್ರಾಂತಿ. ಸಂಕ್ರಾಂತಿ ಬಂತು ರತು ಮನಸ್ಸಲ್ಲಿ ಮನಸ್ಸು ಬಿತ್ತು ಎಳ್ಳು ಬೆಲ್ಲ ಬೇರಾಯಿತು, ಕೊಟ್ಟು ತಗೋ ಮಾತಾಯಿತು, ಮೈಯಲ್ಲಿ ಏರುತ್ತಿದೆ ಮನ್ಮಥನ ಅಂಬುಗಳು. ಹ್ಯಾಪಿ ಸಂಕ್ರಾಂತಿ ಟು ಆಲ್ ಮೈ ಯೂಟ್ಯೂಬ್ ಫ್ಯಾಮಿಲಿ. 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 ಅಲ್ಲ ಕಣೆ ಚಂದ್ರಿ, ಎಲ್ಲ ನಿನ್ ಮಗಳು ಕಾಣಿಸ್ತಿಲ್ವಲ್ಲ? ಎಲ್ಲರೂ ರೆಡಿ ಆಗಿ ಬಂದ್ರು, ಇನ್ನು ನಿನ್ ಮಗಳದು ಇನ್ನೂ ಆಗಿಲ್ಲ ಅನ್ನು. ಅಲ್ಲ, ಅವಾಗ್ಲೇ ರಂಗೋಲಿ ಹಾಕಿ ಒಂಚೂರು ಅಂದ್ರೆ ಏನ್ ಹೇಳಿದ್ಲು ನಿನ್ ಮಗಳು? ರಂಗೋಲಿ ಹಾಕಕ್ಕೆ ಬರೋಣಂತೆ ಅವಳಿಗೆ. ಅಲ್ಲ ಕಣೆ, ಅವತ್ತು ಎಂತ ಚಂದಾಗಿ ರಂಗೋಲಿ ಬಿಟ್ಟಿದ್ದಾಳೆ, ನೀನೇ ಅಲ್ವಾ ಹೇಳಿದ್ಲು? ಇವತ್ತು ನೋಡಿದ್ರೆ ರಂಗೋಲಿ ಹಾಕಿ ಒಂಚೂರು ಬಣ್ಣ ಬಯ್ಯ ಅಂದ್ರೆ ನಂಗೆ ರಂಗೋಲಿನೇ ಹಾಕಕ್ ಬರಲ್ಲ ಅಂತ ಹೇಳ್ತಿದ್ಲಲ್ಲ ನಿನ್ ಮಗಳು. ಹಾಗಾದ್ರೆ ಅವತ್ತು ನೀವೆಲ್ಲ ಹೇಳಿ ಸುಳ್ಳೆ? ಅಮ್ಮ, ಅವತ್ತು ರಂಗೋಲಿ ಹಾಕಿದ್ದವಳೆ, ಏನೋ ಇವತ್ತು ಹುಷಾರಿಲ್ಲ ಅಂತ ಏನೋ ಹಾಕಿಲ್ಲ, ಅದಕ್ಕೆ ನೀನು ಎಂತ ಒಳ್ಳೆ ಮಾತಾಡ್ತೀಯ ಬಿಡಮ್ಮ ಅತ್ಲೆಗೆ. ಅಯ್ಯೋ ಅಮ್ಮ ಚಂದ್ರಿ, ಸ್ವಲ್ಪ ಸುಮ್ನಿರ್ತೀರಾ? ಹಬ್ಬದ ದಿವಸನೂ ಸಮಾಧಾನವಾಗಿರಲ್ಲ ಅಲ್ವಾ ನೀವು? ಅಲ್ಲ, ಸ್ವಲ್ಪ ಸುಮ್ನಿರಿ ಅಂದ್ರೆ ಬರೀ ಬಡ್ಕೊಂಡು ತಿಂತೀರಮ್ಮ ಹಂಗೆ. ನಡೀರಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದು ಎಲ್ಲರೂ ಮನೇಲಿ ಊಟ ಮಾಡೋಣ. ನಡೀರಿ ಬೇಗ. ಕರಿಯ ಚಂದ್ರಿ ನಿನ್ ಮಗಳಿನ ಬೇಗ. ಇಷ್ಟೊತ್ತಾದ್ರೂ ಬಂದಿಲ್ಲ, ಎಷ್ಟೊತ್ತು ಮಾಡ್ತಾಳೆ ಇನ್ನು ಅಂತ ಕೇಳು. ಹಬ್ಬದ ದಿವಸನ ಯಾಕೆ ಈ ರೀತಿ ಕೂಗಾಡ್ತಿರರಿ? ಸ್ವಲ್ಪ ಹೊತ್ತಡಿ ಬರ್ತಾರೆ. ಸೌಮ್ಯ ಬೇಗ ಬಾರಮ್ಮ, ಇನ್ನು ಎಷ್ಟೊತ್ತಾಗುತ್ತೆ ಹೇಳು ನೀನು ಬರೋದು? ನೆಕ್ಸ್ಟ್ ನಮ್ಮ ರವಿಗೂ ಮದುವೆ ಮಾಡ್ಕೊಂಡ್ ಬಂದ್ಬಿಟ್ರೆ ಅತ್ಲೆಗೆ ಮನೆ ತುಂಬಾ ಜನ ಇರ್ತಾರೆ. ಆಮೇಲೆ ಮುಂದಕ್ಕೆ ನಮ್ಮ ರವಿ ಹೆಂಡತಿಗೋ ಗಂಗಂಗೋ ಎಲ್ಲ ಜವಾಬ್ದಾರಿ ಕೊಟ್ಬಿಟ್ಟು ಆಮೇಲೆ ನಾವು ಹಾಯಾಗಿರ್ಬೋದು. ಏನಂತೀಯಮ್ಮ ಗಂಗಾ? ಆಯ್ತು ಅತ್ತೆ, ನೀವ್ ಹೇಗೆ ಹೇಳ್ತೀರೋ ಆ ರೀತಿನೇ ಎಲ್ಲ ನಿಮ್ ಜೊತೆ ಸೇರಿ ಮನೇನ ನಡೆಸ್ಕೊಂಡು ಹೋಗ್ತೀನಿ.
ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಗಂಗಾ. ಈ ಸೀರಿಯಲ್ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ರಾಜು. ಹ್ಯಾಪಿ ಸಂಕ್ರಾಂತಿ ರಾಜು. ಸೇಮ್ ಟು ಯು ಗಂಗಾ. ನಿಂಗೂ ಹ್ಯಾಪಿ ಸಂಕ್ರಾಂತಿ.